ನಮಸ್ತೆ ಬಂಧುಗಳೇ, ನಾನು ನನ್ನ ಹೆಸರು ಧನಂಜಯ ಅಂತ. ಸಕ್ರಿಯ 3.5 ವರ್ಷದಿಂದ KRS ಪಾರ್ಟಿಯ ಕಾರ್ಯಕರ್ತನಾಗಿ ಇವಾಗ ಕಳೆದ 1 ತಿಂಗಳಿಂದ ಯುವ ಘಟಕ ಬೆಂಗಳೂರು ದಕ್ಷಿಣ ಯುವ ಘಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನಂದರೆ, ನಾವು ಒಂದು ಆಹ್ವಾನ ಪತ್ರಿಕೆ ಕೊಡ್ತಾರೆ. ಆಹ್ವಾನ ಅಂದರೆ ಈ ಯುವಕರುಗಳಿಗೆ ಅಥವಾ ಯಾರು ಯುವತಿ ಆಗಿರ್ಬೋದು, ಅವರು ಏನು ಪೊಲಿಟಿಕಲ್ ಯಾರು ಇಂಟ್ರೆಸ್ಟ್ ಇದ್ದಾರೆ ಅಥವಾ ಡಿಸ್ಅಡ್ವಾಂಟೇಜಸ್ಸು ಅಡ್ವಾಂಟೇಜಸ್ ಬಗ್ಗೆ ಇವಾಗ ಆಗ್ತಿರೋ ಇದ್ರ ಬಗ್ಗೆ ನಾವು ಇದನ್ನು ಮಾಹಿತಿ ಕೊಡೋಕ್ಕೋಸ್ಕರ ಈ ಲೈವ್ ಬಂದಿರೋ ಉದ್ದೇಶ. ಯುವ ಜನತೆ ಅಂದರೆ ಯುವ ನಾಯಕರಾಗಿರ್ಬೋದು ಅಥವಾ ಯುವಕರು ಅಥವಾ ಯುವತಿಯರು ಈಗಿರೋ ಸಮಾಜದಲ್ಲಿ ಅಥವಾ ಇವಾಗಿರೋ ಪರಿಸ್ಥಿತಿಯಲ್ಲಿ ಬೇರೆ ರಾಜಕಾರಣಿಗಳು ಅಥವಾ ಬೇರೆ ಪೊಲಿಟಿಕಲ್ ಪಾರ್ಟಿಗಳು ಯುವಕರನ್ನ ಯಾವ ಥರ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಯುವಕರನ್ನ ಯಾವ ಥರ ಬೇರೆ ದಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಬೇರೆ ರಾಷ್ಟ್ರೀಯ ಪಕ್ಷಗಳು ಯುವಕರನ್ನ ಯಾವ ಥರ ಈ ಪೊಲಿಟಿಕಲ್ ಇದರಲ್ಲಿ ತಗೊಂತಿದ್ದಾರೆ ಅಂದರೆ, ಈ ಎಲೆಕ್ಷನ್ ಹತ್ರ ಬಂದಾಗ ಅಥವಾ ಬೇರೆ ಫಂಕ್ಷನ್ನು ಪಾರ್ಟಿಗಳಿದ್ದಾಗ ಅವರಿಗೆ ಗಿಫ್ಟ್ ಕೊಡೋ ರೀತಿಯಲ್ಲಾಗಿರ್ಬೋದು ಅಥವಾ ಎಂಡ ಹಂಚೋದಾಗಿರ್ಬೋದು, ಬಿರಿಯಾನಿ ತಿನ್ನಿಸಿ ಇದನ್ನು ಮಾಡಿ ಈ ಯುವ ಶಕ್ತಿಯನ್ನ ಯಾವ ಥರ ಕುಗ್ಗಿಸ್ತಾ ಇದ್ದಾರೆ, ಆಮೇಲೆ ಯಾವ ಥರ ಬೇರೆ ದಾರಿನಲ್ಲಿ ದಿಕ್ಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯುವ ಶಕ್ತಿನ ಅವ್ರು ಮುಂದೆ ತೋರಿಸ್ತಾ ಇಲ್ಲ. ಯುವ ಶಕ್ತಿ ಏನಿದೆ, ಯುವಕರು ಏನ್ ಮಾಡ್ಬೋದು, ಯುವಕರ ಕೈಯಲ್ಲಿ ಏನೇನು ಶಕ್ತಿಗಳಿದೆ ಅನ್ನೋದು ಈ ಬೇರೆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾರು ತೋರಿಸ್ತಾ ಇಲ್ಲ. ಅವ್ರನ್ನ ಯಾವ ತರ ಈ ತರ ದುಡ್ಡು ಕೊಡೋ ಮೂಲಕ ಅಥವಾ ಗಲಾಟೆಗಳು ಮಾಡಿಸೋ ಮೂಲಕ ಅಥವಾ ಅವ್ರಿಗೇನು ನಾಯಕತ್ವ ಯಾರಿಗೂ ಕೊಡ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದೆಲ್ಲ ಬರೀ ಕುಟುಂಬ ರಾಜಕಾರಣಗಳು. ಅವ್ರಿಗೆ ಬೇಕಾಗಿರೋರು ಸೇವೆಗಳಿಗೆ ಅವ್ರಿಗೆ ಮಾತ್ರ ಅವರು ಇದನ್ನ ಕೊಡ್ತಾರೆ. ಆದ್ರೆ ಮಿಡಲ್ ಕ್ಲಾಸ್ ಮತ್ತೆ ಲೋ ಕ್ಲಾಸ್ ಇರೋ ಹುಡುಗರನ್ನ ಯಾರು ಇದರಲ್ಲಿದ್ದಾರೆ ಅವ್ರನ್ನ ಯಾರು ಮುಂದೆ ರಾಜಕಾರಣಕ್ಕೆ ಅಥವಾ ಅವ್ರನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರು ಯಾರು ಚಿಂತನೆ ಮಾಡ್ತಾ ಇಲ್ಲ. ಯಾವ ತರ ಚಿಂತನೆ ಅಂದ್ರೆ, ಇವಾಗ ಅವ್ರಿಗೆ ಒಳ್ಳೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಅಥವಾ ಒಳ್ಳೆ ಮೆಡಿಕಲ್ ಕಾಲೇಜ್ಗಳು ಅಥವಾ ಪಾಲಿಟೆಕ್ನಿಕ್ ಕಾಲೇಜಸ್ ಆಗಿರ್ಬೋದು, ಈ ತರ ಎಲ್ಲ ಜಿಲ್ಲೆಗಳಲ್ಲೂ ಒಂದೊಂದು ಕಾಲೇಜ್ಗಳನ್ನ ರಚನೆ ಮಾಡೋ ಮೂಲಕನೋ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋ ಮೂಲಕನೋ ಇನ್ನ ತುಂಬಾ ತರ ಇದಿದೆ. ಯುವಕರಿಗೆ ಅವರು ಯಾವ ತರ ಸಹಾಯ ಮಾಡ್ಬೋದು ಆ ತರ ಇವ್ರು ಯಾವುದೇ ರೀತಿಯಲ್ಲೂ ಮಾಡ್ತಾ ಇಲ್ಲ. ಆಮೇಲೆ ಯುವಕರಿಗೆ ಯಾವ ತರ ಮುಂದಕ್ಕೆ ಮುಂದಿನ ಪೀಳಿಗೆಗೆ ಅವ್ರನ್ನ ತಯಾರಿ ಮಾಡಬೇಕು ಅನ್ನೋದು ಇವ್ರು ಇದು ಮಾಡ್ತಾರೆ. ಇವ್ರು ಏನಿದ್ರು ಬರೀ ಅವರ ರಾಜಕಾರಣಕ್ಕೋಸ್ಕರ ಮತ್ತೆ ಅವರು ಬೆಳೆಯೋದಕ್ಕೋಸ್ಕರ ಯುವಕರನ್ನ ಹಾಳು ಮಾಡ್ತಿದ್ದಾರೆ, ಬೇರೆ ಇದ್ರ ಪ್ರಕಾರ ತಗೊಂಡು ಹೋಗ್ತಿದ್ದಾರೆ. ಆದ್ರೆ ಇವತ್ತು KRS ಪಾರ್ಟಿ, ನಿಮಗೆ ಗೊತ್ತಿರ್ಬೇಕು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ KRS ಪಾರ್ಟಿ 3.5 ವರ್ಷದಿಂದ 4 ವರ್ಷದಿಂದ ಯಾವ ತರ ಸಕ್ರಿಯವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ. ಇವಾಗ ಯಾವುದೇ ಒಂದು ಕಚೇರಿಗಳು ಹೋಗ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಯಾರೋ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಾದ್ರೆ ಅವಾಗ ಹೇಳ್ತಿದ್ರು, ನೀವು ಒಬ್ಬರೇ ಏನ್ ಮಾಡಕ್ಕಾಗುತ್ತೆ, ಭ್ರಷ್ಟಾಚಾರನ ನಿಲ್ಸಕ್ಕಾಗಲ್ಲ ಅಂತ ತುಂಬಾ ಜನ ನಮ್ಗೆ ಕ್ವಶನ್ ಮಾಡಿದ್ದಾರೆ. ಆ ಟೈಮಲ್ಲಿ ಈ ಟೈಮ್ಗೂ ನೀವು ಮಾಡಿದ್ರೆ ಅಟ್ಲೀಸ್ಟ್ ಒಂದು 5% ನಾವು ನಿಜವಾಗಿದ್ದೀವಿ. ಯಾವ ತರ ಅಂದ್ರೆ, ಇವಾಗ ಯಾವುದೇ ಒಂದು ಕಚೇರಿಗಳು ಸರ್ಕಾರಿ ಕಚೇರಿಗೆ ಹೋದ್ರೆ T-ಶರ್ಟ್ ಹಾಕೊಂಡ್ರೆ ಲಂಚ ಹೊತ್ತು ಅಲ್ಲಿರೋ ಯಾರೇ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿರೋ ಬ್ರೋಕರ್ಸ್ ಆಗಿರ್ಬೋದು, ದಳ್ಳಾಳಿಗಳಾಗಿರ್ಬೋದು, ಯಾರೇ ಲಂಚವಾಗಿ ಸ್ವೀಕರಿಸ್ತಾ ಇಲ್ಲ. ಇದು ಒಂದು ಮಟ್ಟದ ಗೆಲುವು ನಮಗೆ. ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ್ತಿರೋ ಅನ್ಯಾಯಗಳಾಗಿರ್ಬೋದು ಅಥವಾ ಬೀದಿ ಬದಿ ಆಗ್ತಿರೋ ರಸ್ತೆ ಇದರಲ್ಲಿ ವ್ಯಾಪಾರಿಗಳಿಗೆ ಆಗ್ತಿರೋ ದೌರ್ಜನ್ಯಗಳಾಗಿರ್ಬೋದು, ಅಮಾಯಕ ಕೇಸ್ ಆಗ್ತಿರೋದಂತಾಗಿರ್ಬೋದು, ಈ ತರ ದೌರ್ಜನ್ಯಗಳು ಇವಾಗ ನಾವು KRS ಪಾರ್ಟಿ ಬಂದಾದ್ಮೇಲೆ ಇದೆಲ್ಲ ತುಂಬಾ ಕಡಿವಾಣ ಆಗಿದೆ. ಲಂಚ ಇಲ್ಲದೇನೆ ಸ್ವಲ್ಪ ಮಟ್ಟಿಗೆ ಕೆಲಸಗಳು ಆಗ್ತಾ ಇದೆ. ಆದ್ರೆ ನಮ್ಗೆ ಇನ್ನ ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿದೆ? ಯುವಕರಲ್ಲಿದೆ, ಯುವ ಜನತೆಯಲ್ಲಿದೆ. ಯುವಕರ ಹತ್ರ ತುಂಬಾ ಟ್ಯಾಲೆಂಟ್ ಇದೆ. ಇವಾಗ ಆ ಟ್ಯಾಲೆಂಟ್ ನಲ್ಲಿ ಎಲ್ಲಿ ಯೂಸ್ ಮಾಡ್ತಿದ್ದಾರೆ ಅಂದ್ರೆ, ಈ TikTok, Instagramಗೆ ಅದಕ್ಕೋಸ್ಕರ ಈ ಟ್ಯಾಲೆಂಟ್ ನ ಉಪಯೋಗಿಸ್ತಾರೆ. ಆದ್ರೆ ಮುಂದಿನ ಪೀಳಿಗೆ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ. ಇವಾಗ ಮುಂದಿನ ನಮ್ಮ ಆನ್ಸಿಸ್ಟರ್ಸ್ ಏನಿದ್ದಾರೆ, ಫ್ರೀಡಮ್ ಫೈಟ್ ಮಾಡಿ ನಮ್ಗೆ ಒಳ್ಳೆ ಇದನ್ನ ತಗೊಬಂದು ಕೊಟ್ಟಿದ್ದಾರೆ. ನಾವು ಮುಂದಿನ ಪೀಳಿಗೆಗೋಸ್ಕರ ನಾವು ಒಂದು ಹೋರಾಟ ಮಾಡಲೇಬೇಕು, ಚೇಂಜಸ್ ನ ತರ್ತರಬೇಕು. ಆ ಚೇಂಜಸ್ ರೆವಲ್ಯೂಷನ್ ನಾವು ತಗೊಬಂದಿಲ್ಲ ಅಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದೆ ಬರುವಂತ ನಿಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಯಾವುದೇ ತರ ಇದು ಆಗಿದ್ರು ಅವ್ರಿಗೆ ತುಂಬಾ ಕಷ್ಟ ಇದೆ. ಯಾಕೆಂದ್ರೆ ಇವಾಗಲೇ ಸ್ಕೂಲ್ ಫೀಸಸ್, ಕಾಲೇಜ್ ಫೀಸು, ಮೆಡಿಕಲ್ ಎಲ್ಲ ಯಾವ ತರ ಇನ್ಕ್ರೀಸ್ ಆಗಿದೆ, ಅದು ರೇಟ್ ಎಲ್ಲ ಏನಾಗಿದೆ. ಏನಕ್ಕೆ ಇವೆಲ್ಲ ಆಗಿದೆ ಅಂದ್ರೆ, ನಾವು ಆಯ್ಕೆ ಮಾಡಿರೋ ರಾಜಕಾರಣಿಗಳಿಂದ ಈ ತರ ನಮಗೆ ಪರಿಸ್ಥಿತಿ ಬಂದಿರೋದು. ಇವರೆಲ್ಲ ಮನ್ಸು ಮಾಡಿ ನೀವು ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದ್ರೆ ನಾವು ಈ ಪರಿಸ್ಥಿತಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಒಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸ್ಕೂಲಿಗೆ ಸೇರಿಸಬೇಕು ಅಂದ್ರೆ ಇವಾಗ 1 ಲಕ್ಷ, ಒಂದು ಚಿಕ್ಕ ಮಗುವಿಗೆ LKG UKGಗೆ 1 ಲಕ್ಷ ಇವಾಗ ತಗೊಂತಾರೆ. ಮನೇಲಿ ಇವಾಗ 2-3 ಜನ ಮಕ್ಕಳು ಇದ್ರೆ ಈ ಅಪ್ಪ ಅಮ್ಮಂದ್ರು ಬರೀ ಎಜುಕೇಶನ್ಗೆ, ಆಮೇಲೆ ಇದನ್ನ
ಹೆಲ್ತ್ಗೋಸ್ಕರನೇ ಅವರು ಜೀವನ ಪೂರ್ತಿ ತ್ಯಾಗ ಮಾಡಿ ದುಡ್ಡು ತ್ಯಾಗ ಮಾಡೋ ಥರ ಪರಿಸ್ಥಿತಿಗೆ ಬಂದಿದೆ. ಆದರೆ ನಾವು ಕಟ್ತಿರೋ ಟ್ಯಾಕ್ಸ್ಗಳು ಎಷ್ಟು, ಅದು ಎಲ್ಲಿ ಹೋಗ್ತಿದೆ, ಅದು ಎಲ್ಲೆಲ್ಲಿ ಲೂಪ್ ಹೋಲ್ ಆಗ್ತಿದೆ, ಇದನ್ನ ಯಾರು ನಾವು ಕ್ವಶನ್ ಮಾಡ್ತಾ ಇಲ್ಲ. ಒಂದು ಇವಾಗ ಇವಾಗ ಎಕ್ಸಾಂಪಲ್ ನಿನ್ನೇರದಲ್ಲಿ ಎಷ್ಟೊಂದು ಪಾರ್ಕ್ ಇರುತ್ತೆ, ಆ ಪಾರ್ಕಿಗೆಲ್ಲ ಎಷ್ಟೆಷ್ಟು ದುಡ್ಡು ಸರ್ಕಾರದಿಂದ ಸ್ಯಾಂಕ್ಷನ್ ಆಗ್ತಿದೆ ಅನ್ನೋದು ನಾವು ಯಾರೂ ಕೇಳ್ತಲ್ಲ. ಅಲ್ಲಿ ಇವುಗಳಿಗೆ ಈ ಅಧಿಕಾರಿಗಳಿಗೆ ಮತ್ತೆ ಈ ರಾಜಕಾರಣಿಗಳಿಗೆ ಈ ಪಾರ್ಕ್ ಮಾಡುವಂತ ಇದನ್ನ ಕ್ಲೀನ್ ಮಾಡುವುದು ಅಥವಾ ಪಾಲಿಶ್ ಮಾಡಬೇಕು ಅನ್ನೋ ಅವರಿಗೆ ಮನಸ್ಥಿತಿ ಇಲ್ಲ. ಯಾಕೇಳಿ ಅದ್ರಲ್ಲಿ ದುಡ್ಡು ಬರೋಲ್ಲ, ಇದ್ರಲ್ಲಾದ್ರೆ ದುಡ್ಡು ಬರುತ್ತೆ ವರ್ಷ ವರ್ಷ. ಇದ್ರಲ್ಲಿ ಅವ್ರಿಗೆ ಚೇಂಜ್ ಅವ್ರಿಗೆ ಇದನ್ನ ಕೊಟ್ಕೊಂಡು ಅವ್ರು ಏನ್ ಬೇಕಾದ್ರೆ ದುಡ್ಡನ್ನ ಮಾಡ್ಕೊಬೋದು. ಅದೇ ಯಾವುದೇ ಒಬ್ಬ ರಾಷ್ಟ್ರೀಯ ವ್ಯಕ್ತಿಗಳು ಈ ತರ ನಾವು ಮುಂದಿನ ಪೀಳಿಗೆಗೆ ಒಳ್ಳೆ ಸ್ಕೂಲ್ ನಿರ್ಮಾಣ ಮಾಡಬೇಕು ಅಥವಾ ಮಾದರಿ ಸರ್ಕಾರಿ ಶಾಲೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಇವ್ರು ಯಾರು ಇಲ್ಲ. ಆದ್ರೆ ಇವಾಗ KRS ಪಾರ್ಟಿಯವರು ಒಂದು ಯುವಕರಿಗೆ ಯುವ ಜನತೆಗೆ ಒಂದು ಆಹ್ವಾನ ಪತ್ರಿಕೆ ಕೊಟ್ಟಿದೆ. ಇಲ್ಲಿ ಮಿಡಲ್ ಕ್ಲಾಸ್ ಆಗಿರ್ಬೋದು ಅಥವಾ ತುಂಬಾ ಕೆಲವು ಮಧ್ಯದಲ್ಲಿರುವಂತವ್ರಾಗಿರ್ಬೋದು, ಎಲ್ಲಾರ್ಗೂ ಇಲ್ಲಿ ನಾಯಕತ್ವ ಅಂದ್ರೆ ಇಲ್ಲಿ ದುಡ್ಡೇ ಇರಬೇಕು, ಇದೇ ಮಾಡ್ಬೇಕು ಅನ್ನೋದು ಯಾರಲ್ಲಿ ಆಸಕ್ತಿ ಇದೆ, ಯಾರಲ್ಲಿ ನಾವು ಮುಂದೆ ಒಳ್ಳೇದು ಮಾಡಬೇಕು ಅಥವಾ ಯಾರಲ್ಲಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಬೇಕು ಅವ್ರಿಗೆಲ್ಲ ನಾವು KRS ದಕ್ಷಿಣ ಬೆಂಗಳೂರು ದಕ್ಷಿಣ ಯುವ ಘಟಕದಿಂದ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ಏನೋ ತಾಲೂಕಾಗಿರ್ಬೋದು, ಹೋಬಳಿ ಮಟ್ಟ ಆಗಿರ್ಬೋದು ಅಥವಾ ವಾರ್ಡ್ ಮಟ್ಟದಲ್ಲಾಗಿರ್ಬೋದು, ಅವರು ಇದನ್ನ ತಗೊಂಡು ಕೆಲಸ ಮಾಡುವಂಥ ಆಹ್ವಾನ ನಾವು ಕೊಡ್ತಾ ಇದ್ದೀವಿ. ಇನ್ನು ಏನಂದರೆ ಮುಂದಕ್ಕೆ ಬೇರೆ ನಾವು ಹೇಳಿದ್ದೀವಿ ಪೊಲಿಟಿಕಲ್ ಪಾರ್ಟಿಗಳು ಮತ್ತು KRS ಪಾರ್ಟಿಗಳು ಎಲ್ಲ ತುಂಬ ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಯಾರ್ಯಾರು ಇದಕ್ಕೆ ಬರ್ತಾರೋ ಅವ್ರಿಗೆಲ್ಲ ಒಂದೊಂದು ಶಿಬಿರಗಳನ್ನ ನಾವು ಏರ್ಪಡಿಸ್ತಾ ಇದ್ದೀವಿ. ಅವ್ರಿಗೆ ನಾಯಕತ್ವ ಗುಣಗಳನ್ನ ನಾವು ಕಲಿಸ್ತಾ ಇದ್ದೀವಿ. ಪ್ರತಿಯೊಬ್ಬರಲ್ಲೂ ಒಬ್ಬ ನಾಯಕ ಇರ್ತಾನೆ, ನಾವು ಅದನ್ನು ಕ್ವಶನ್ ಮಾಡಬೇಕು, ಅವ್ರಿಗೊಂದು ಒಳ್ಳೆ ತರಬೇತಿ ಸಿಗಬೇಕು.